ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಹಾಗೂ ಜಿಲ್ಲಾಧಿಕಾರಿ ಆದೇಶದ ಮೇರೆಗೆ ಗ್ರಾಮದಲ್ಲಿ ಗಣಿಗಾರಿಕೆ ಶುರು ಮಾಡಲಾಗಿದೆ. ಸರ್ವೆ ನಂಬರ್ 102ರಲ್ಲಿ 8 ಎಕರೆ ಜಮೀನಿನಲ್ಲಿ 10 ವರ್ಷ ಅವಧಿಗೆ ತರಡೆ ಬ್ರದರ್ ಇವರಿಗೆ ಗಣಿಗಾರಿಕೆ ಮಾಡಲು ಜಮೀನು ನೀಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಅಲ್ಲಿನ ಗ್ರಾಮಸ್ಥರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಬಸ್ತೋಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಗಣಿಗಾರಿಕೆ ನಡೀತಾ ಇದೆ. ಗಣಿಗಾರಿಕೆ ಕಾಮಗಾರಿ ನಡೆಯುತ್ತಿರುವ ಪ್ರದೇಶೋತ್ಸವದಲ್ಲ ಮನೆಗಳು, ಶಾಲಾ ಕಟ್ಟಡಗಳು ಶಿಥಿಲಗೊಳ್ಳುವ ಸಾಧ್ಯತೆ ಇದೆ. ಜನ ಜಾನುವಾರುಗಳಿಗೆ ಕುಡಿಯಲು ನೀರು, ಕೆರೆ ಮತ್ತು ಬಾವಿಗಳಿಗೆ ಹಾನಿಯಾಗಿ ಕುಡಿಯುವ ನೀರು ಪೋಲು ಆಗ್ತಾ ಇದೆ. ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಮತ್ತು ಜಿಲ್ಲಾಧಿಕಾರಿಗಳು ಗಣಿಗಾರಿಕೆ ನಡೆಸಲು ಕೊಟ್ಟ ಪರವಾನಗಿ ಆದೇಶವನ್ನು ಹಿಂಪಡೆದು ರದ್ದು ಮಾಡಬೇಕೆಂದು ಪ್ರತಿಭಟನಾಕಾರರು ತಿಳಿಸಿದ್ದಾರೆ. ಗಣಿಗಾರಿಕೆ ನಡೆಸಲು ಅನುಮತಿ ನೀಡಿದ ಜಿಲ್ಲಾಧಿಕಾರಿ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನು ಗ್ರಾಮಸ್ಥರು ಹೊರಹಾಕಿದ್ದಾರೆ. ಶಶಿಧರ್ ಕೋಟನೂರು, ರಾಜತಾಡು, ಕನ್ನಡ ನ್ಯೂಸ್, ಚಿಕ್ಕೋಡಿ. ಗ್ರಾಮ ಅಂತೇಳಿ ಸರ್ವೆ ನಂಬರ್ 102 ಗೈರಾನ್ ಜಮೀನು. ಥರ್ಡ್ ಡೇ ಕಂಟ್ರಸ್ಟರ್ ಅವ್ರಿಗೆ 10 ಎಕರೆ 8 ಎಕರೆ 10 ವರ್ಷ ಲೀಸಿಗೆ ಅಂತ ಕೊಟ್ಟಿದ್ದಾರೆ. ಮೈನಿಂಗ್ ಮಾಡೋಕ್ಕೆ, ಗಣಿಗಾರಿಕೆ ಮಾಡೋಕ್ಕೆ. ಇಲ್ಲಿ ಬಾವಿ ಇದಾವೆ ಮತ್ತು ಕೆರೆ ಅದಾವೆ, ಶಾಲಾ ಕಟ್ಟಡಗಳು ಅದಾವೆ ಮತ್ತು ಕೃಷಿ ಭೂಮಿ ಐತಿ. ಸುಮಾರು 4,000 ರಿಂದ 5,000 ಕುರಿಗಳು ಮತ್ತು ದನಕರುಗಳು ಅದಾವೆ. ಆದರೂ ಯಾವುದೇ ಲೆಕ್ಕದೆ ಯಾವುದೇ ವಿಚಾರಣೆ ಮಾಡದೆ ಗಣಿಗಾರಿಕೆ ಅನುಮೋದನೆ ನೀಡಿದ್ದಾರೆ. ಇದರಿಂದ ತುಂಬ ಬಸ್ತೋಡ್ ಗ್ರಾಮದ ಜನರಿಗೆ ತುಂಬ ತೊಂದರೆ ಆಗ್ತೈತೆ. ಮತ್ತು ಎಸ್ ಅವರಿಗೆ ಮತ್ತು ಡಿ ಸಿ ಅವ್ರಿಗೆ ಮನವಿ ಕೊಟ್ಟರು, ಯಾವುದೇ ರೀತಿ ಸ್ಪಂದನೆ ಮಾಡಿಲ್ಲ. ನಾವು 16ನೇ ತಾರೀಕು ಮಾನ್ಯ ತಹಶೀಲ್ದಾರ್ ಅವ್ರಿಗೆ ಉಪವಾಸ ಸತ್ಯಾಗ್ರಹ ಕೈಗೊಳ್ತೇವೆ ಅಂತೇಳಿ ಮನವಿ ಕೊಟ್ಟಿದ್ವು. ಆದರೂ ನಾವು ಬೆಳಗ್ಗೆ 9 ಗಂಟೆಯಿಂದ ಇನ್ನೂವರೆಗೂ ಸತ್ಯಾಗ್ರಹ ಮಾಡತ್ತೇವೆ. ಆದರೂ ಇನ್ನೂವರೆಗೂ ಇಲ್ಲಿ ಯಾರೂ ಅಧಿಕಾರಿಗಳು ಒಬ್ಬರು ಸುಳೋದಿಲ್ಲ. ಮತ್ತು ಯಾವ ಅನಾಹುತ ಆದರೂ ಭೀ ಅವರ ಜವಾಬ್ದಾರು. ನಾವು ಇವತ್ತು ನಾವು ಸಾಯಕೋದ್ರ ರೆಡಿ ಕರೆ ಈಗ ಇವು ಉಪವಾಸ ಸತ್ಯಾಗ್ರಹ ಹಿಂಗೆ ತೆಗೆದುಕೊಳ್ಳೋಂಥ ವಿನಂತಿ. ತಹಶೀಲ್ದಾರ್ ಕೊಟ್ಟಿದ್ದೇವೆ, ಎಸ್ ಸಿ ಅವ್ರಿಗೆ ಕೊಟ್ಟಿದ್ದೇವೆ, ಡಿ ಸಿ ಅವ್ರಿಗೆ ಕೊಟ್ಟಿದ್ದೇವೆ. ಪೊಲೀಸ್ ಸ್ಟೇಷನ್ಗೆ ಇಂಟಿಮೇಷನ್ ಮಾಡಿದ್ವಿ. ಯಾರಾದರೂ ಪೊಲೀಸರು ಬಂದಿದ್ರು? ಇಲ್ಲ, ಬಂದಿಲ್ಲ, ಯಾರೂ ಮಾಡಿದ್ರು. ಈ ಥರ ನಡೆಯೇನ್ರಿ? ನಾವು ಗಣಿಗಾರಿಕೆ ನಿಲ್ಲಿಸುವವರೆಗೆ ಹೋರಾಟ ಮುಂದೆ ಉಪವಾಸ ಉಗ್ರ ಹೋರಾಟ. ಸತ್ಯಾಗ್ರಹಕ್ಕೆ ಬೇರೆದವ್ರು ಯಾರಾದರೂ ಯಾವ ಸಂಘಟನೆಗಳನ್ನು ಇನ್ನೂವರೆಗೆ ಯಾವ ಬೆಂಬಲ ಮಾಡಿಲ್ಲ. ಮುಂದಾದರೂ ಬೆಂಬಲ ವ್ಯಕ್ತಪಡಿಸ್ತಾರಂತ ಆಸೆ ಇದೆ. ಯಾವ ಸಂಘಟನೆ? ರೈತ ಸಂಘಟನೆ. ಮತ್ತೆ ಸರ್ ಸಂತೋಷ್ ಲಕ್ಕೆ, ವಕೀಲರು. ರಾಯಬಾಗ್ ತಾಲೂಕಿನ ಬಸ್ತೋಡ ಗ್ರಾಮದಲ್ಲಿ ತರಡೆ ಬ್ರದರ್ಸ್ ಅವರಿಗೆ 8 ಎಕರೆ ಜಾಗವನ್ನು, ಗಾರ್ಯಾನ್ ಜಾಗವನ್ನು ಕಲ್ಲು ಗಣಿಗಾರಿಕೆ ಮಾಡೋಕ್ಕೆ ಕೊಟ್ಟಿದ್ದಾರೆ. ತಹಶೀಲ್ದಾರ್ ಸಾಹೇಬರು, ಎಸ್ ಸಿ ಸಾಹೇಬರು, ಡಿ ಸಿ ಸಾಹೇಬರು ಬಂದು ಯಾವುದೇ ಎನ್ಕ್ವೈರಿ ಮಾಡೋಲ್ದ ಅವರಿಗೆ ಅಲಾಟ್ಮೆಂಟ್ ಮಾಡಿದರು. ಇಲ್ಲಿ ಎಲ್ಲ ರೈತರಿಗೆ ಸಮಸ್ಯೆ ಐತಿ. ಶಾಲಾ ಕಾಲೇಜುಗಳು ಇವೆ ಮತ್ತು ರೈತರ ಜಮೀನಿದೆ, ನೀರಾವರಿ ಹೋಗುತ್ತದೆ. ಅದಕ್ಕಾಗಿ ನಾವು ಎಲ್ಲ ರೈತರು ಕೂಡಿ ಹೋರಾಟ ಮಾಡ್ತಾ ಇದ್ದೀವಿ. ಇದನ್ನು ಬಂದ್ ಮಾಡುವವರೆಗೆ ನಮ್ಮ ಎಲ್ಲರೂ ಹೋರಾಟ ಇರುತ್ತದೆ. ಗ್ರಾಮ ಪಂಚಾಯತಿನ ಟ್ರಾವ್ ಕೊಟ್ಟಿದ್ದೇವ್ರಿ, ಡಿ ಸಿ ಸಾಹೇಬ್ರಿಗೆ ಕೊಟ್ಟಿದ್ದೇವ್ರಿ, ತಹಶೀಲ್ದಾರ್ ಸಾಹೇಬ್ರಿಗೆ ಕೊಟ್ಟಿದ್ದೇವ್ರಿ, ಎಸ್ ಸಿ ಸಾಹೇಬ್ರಿಗೆ ಕೊಟ್ಟಿದ್ದೇವ್ರಿ. ಯಾವುದೂ ಕ್ರಮ ಬಂದಿಲ್ಲ ರೀ. ಇನ್ನೂವರೆಗೆ ಯಾವುದೂ ರಿಪ್ಲೈ ಬಂದಿಲ್ಲ, ಯಾವುದೂ ಬಂದಿಲ್ಲ. ನಡೆಯೇನ್ರಿ ನಮ್ಮ ನಡೆ ಇದು ನಿಲ್ಲುವವರೆಗೆ ನಮ್ಮ ಉಗ್ರ ಹೋರಾಟವನ್ನು ಇದ್ದೇ ಇರುತ್ತದೆ ಅಂತ ಹೇಳ್ತೀವಿ. ನಿಮ್ಮ ಹೆಸರು? ಸುನೀಲ್ ಬಸಪ್ಪ ಕಾಂಬ್ಳೆ ಅಂತ, ಗ್ರಾಮ ಪಂಚಾಯತಿ ಸದಸ್ಯರು, ಬಸ್ತೋಡ.
ಆಚೆ ಕಡೆ ಚಾಲು ಮಾಡೋಕ್ರೆ ಇಲ್ಲಿ ನಮ್ಮಲ್ಲಿ ಮಾಡ್ಬೇಡ, ಇಲ್ಲಿ ನಮ್ಮ ಹೊಲಗಳದ ಬಾಜು ಏನ ನಿಮ್ಮ ಹೊಲಗಳ ತಕ ನಾವು ಬಂದ್ ಮಾಡತ್ತಿಲ್ಲ. ನಮ್ಮ ಹೊಲಗೊತ್ತಲ್ಲಿ ಬಂದ್ ಮಾಡಲ್ಲ ಬಂದಿದ್ವಲ್ಲ ನಾವು. ಈಗ ಇಲ್ಲಿ ನಮ್ಮ ಹೊಲಗಳ ತಕ ನಿಮ್ಮ ಹೊಲಗೊತ್ತಲ್ಲಿ ಬಂದ್ ಮಾಡಂತ್ಲೆ ಇಲ್ಲಿ ಬಂದ ನಮ್ಮ ಹೊಲಗೊತ್ತಕ್ಕೆ ನಾವು ಬಂದ್ ಮಾಡ್ತೇವೆ. ನೀವು ಎಲ್ಲಿ ಹೋಗ್ತೀರಿ? ತಡೆ ಬರ್ಲಿ ಚಾಲು ಮಾಡ್ಕೊತ ಆಯ್ತು ಆಯ್ತು ನೀವು ಗಾಡಿ ನಾವು ಬಂದ್ ಮಾಡ್ಯಾವ. ನೀವು ಎಲ್ಲಿ ಹೋಗ್ತಾರ ಹೋಗ್ರಿ. ನಾವು ಹೋಗೋದಿಲ್ಲಪ್ಪ ಇಲ್ಲೇ ಬರೋರು ನಮ್ಮ ತಲೆ. ನಂದು ಹೆಂಗ ಇಟಲ್ ಏನದ ನಾವು ನಂದು ಹೆಂಗೆ ಕ್ಯಾನ್ಸಲ್ ಮಾಡಿ ಹಂಗೆ ಮಾಡ್ಸೋಲ್ಲ ನೋಡು. ನೀನು ತಾಕತ್ತಿಲ್ಲ ಬಂದ್ ಗಜಾಗ ಅಲ್ಲಿ ಇನ್ಸ್ಪೆಕ್ಷನ್ ಬಂದ್ ಗಜಾಗ ನೋಡ್ರಿ ಇದನ್ನ ಅರ್ಜಿ ಕೊಟ್ಟಿಲ್ಲ ಅದು 24 ಹಂಗ ಅರ್ಜಿ ಕೊಟ್ಟು ಬಂದ್ ಮಾಡ್ಸಲ್ಲ ನೋಡು. ಮತ್ತೆ ಇದನ್ನ ನೀವು ನಮ್ಮ ಇರ್ಸೆ ಮೇಲೆ ಹಿಡಿದ್ರಿ ಇದನ್ನ ಮತ್ ನನ್ನ ಇಷ್ಟದ ನೀವು ಬಂದ್ ಮಾಡಿದಾನ ಯಾವ್ದು ಬಂದ್ ಮಾಡಿ ದಲಿತರನ್ನ ಈ ರೀತಿ ದೌರ್ಜನ್ಯ ಮಾಡ್ತಾನ. ಯಾರಿಗೂ ಮಾಡಂಗ ದಲಿತರು ಮಾಡ್ತೀರಾ? ದಲಿತರು ಮಾಡ್ತೀರಾ? ದೌರ್ಜನ್ಯ ಮಾಡ್ತೀರಾ? ನೀವು ದಲಿತರು ನಾವು ದಲಿತರ ನೋಡ್ರಿ. ಮಾತಾಡೋದು ಅವ ನನ್ನ ಅರ್ಜಿ ಏನ್ ಮಾಡ್ಯಾನ ಇದನ್ನ ಮಾಡ್ಯಾನ ಅವಾಗ ಮಾತಾಡ್ಬೇಕು. ನಾ ನಿಮಗ್ ಮಾತಾಡಕ್ ಸಾಧ್ಯ ಇಲ್ಲ ನನಗ. ನೋಡ್ರಿ ಒತ್ತುವರಿ ಗಾಯನ ಎಲ್ಲ ಬಿಟ್ಟು ಹೋಗ್ಬೇಕು ನೋಡ್ರಿ. ಹಬ್ಬ ಬೇಯಿಸೋನವ್ರ ಇಲ್ಲಿ ಯಾವ ದಲಿತ ತಗಡ ಮಾಡಕತ್ತಂದ್ರ ಅವ್ನ ವಿರೋಧ ನೋಡ್ರಿ. ಒಟ್ಟು ಎಲ್ಲ ತೆರವುಗಳು